15-20 ವರ್ಷ ಬೆಳೆ, ಹಾಕಿದ ಬಂಡವಾಳ ಶ್ರಮಕ್ಕಿಂತ 10 ಪಟ್ಟು ಹೆಚ್ಚು ಲಾಭ. ಒಂದೇ ಬಾರಿಗೆ ರೈತರನ್ನ ಕೋಟ್ಯಾಧಿಪತಿಗಳನ್ನಾಗಿಸುವ ಚಿನ್ನದ ಬೆಳೆ ಈ ಶ್ರೀಗಂಧದ ಕೃಷಿ. ಕೃಷಿ ಖಜಾನೆಗೆ ಸ್ವಾಗತ. ನಾನು ಶ್ವೇತಾ. ಸಾಮಾನ್ಯವಾಗಿ ರೈತರು ಹೊಲದ ಬದಿಗಳಲ್ಲಿ ಸಿಲ್ವರ್ ಓಕ್, ಟೀಕ್, ಹೆಬ್ಬೇವು ಗಿಡ ಹಾಕಿರ್ತಾರೆ. ಕೆಲ ರೈತರು ಮರ ಆಧಾರಿತ ಕೃಷಿಯ ಭಾಗವಾಗಿ ಈ ಮರಗಳನ್ನೇ ಎಕರೆಗಟ್ಟಲೆ ಭೂಮಿಯಲ್ಲಿ ಬೆಳೆದಿದ್ದಾರೆ. ಇತ್ತೀಚೆಗೆ ಶ್ರೀಗಂಧ ಕೃಷಿ ಸಹ ಹೆಚ್ಚು ಜನಪ್ರಿಯವಾಗ್ತಾ ಇದ್ದು, ರಾಜ್ಯದ ವಿವಿಧ ಭಾಗಗಳಲ್ಲಿ ರೈತರು ಶ್ರೀಗಂಧ ಬೇಸಾಯದಲ್ಲಿ ತೊಡಗಿಕೊಂಡಿದ್ದಾರೆ. ಶ್ರೀಗಂಧದ ಸಸಿಗಳನ್ನು ಬೆಳೆಸೋದು ಹೇಗೆ, ಶ್ರೀಗಂಧದ ಮರಗಳನ್ನು ರಕ್ಷಿಸಿಕೊಳ್ಳೋದು ಹೇಗೆ, ಖರ್ಚು ಮತ್ತು ಆದಾಯ, ಎಷ್ಟು ಲಾಭ ಸಿಗುತ್ತೆ ಎಂಬ ಸಂಪೂರ್ಣ ಮಾಹಿತಿ ಇಂದು ತಿಳಿಯೋಣ. ಕರ್ನಾಟಕವನ್ನ ಶ್ರೀಗಂಧದ ನಾಡು ಎಂದೇ ಕರೆಯಲಾಗುತ್ತೆ. ದೇಶದಲ್ಲಿ ಬೆಳೆಯುವ ಒಟ್ಟು ಶ್ರೀಗಂಧದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ಪಾಲು 90%ರಷ್ಟಿದೆ. ಅದರಲ್ಲೂ ಕರ್ನಾಟಕದಲ್ಲೇ ಅತಿ ಹೆಚ್ಚಿನ ಶ್ರೀಗಂಧದ ಮರಗಳಿವೆ. ಶ್ರೀಗಂಧ ಇತ್ತೀಚಿನ ವರ್ಷಗಳವರೆಗೆ ನೈಸರ್ಗಿಕವಾಗಿ ಬೆಳೀತಾ ಇದ್ದು, ಇಲ್ಲವೇ ಅರಣ್ಯ ಇಲಾಖೆ ಶ್ರೀಗಂಧವನ್ನ ಬೆಳೆಸ್ತಾ ಇತ್ತು. ಆದರೆ ಬದಲಾದ ಸಂದರ್ಭದಲ್ಲಿ ಸರ್ಕಾರ ಶ್ರೀಗಂಧವನ್ನ ವಾಣಿಜ್ಯ ಬೆಳೆಯಾಗಿ ಬೆಳೆಯಲು ಅನುಮತಿ ನೀಡಿದ್ದು, ಈಗ ಹೆಚ್ಚಿನ ರೈತರು ಶ್ರೀಗಂಧವನ್ನ ಬೆಳೆಯಲು ಮುಂದಾಗ್ತಿದ್ದಾರೆ. ಶ್ರೀಗಂಧದಲ್ಲಿ ಈಸ್ಟ್ ಇಂಡಿಯನ್, ಆಸ್ಟ್ರೇಲಿಯನ್, ಹವಾಯಿಯನ್, ಪೆಸಿಫಿಕ್ ಐಲ್ಯಾಂಡ್ಸ್ ತಳಿಗಳು ಮುಖ್ಯವಾದವುಗಳು. ಆದರೆ ಈಸ್ಟ್ ಇಂಡಿಯನ್ ಸ್ಯಾಂಡಲ್ವುಡ್ ಶ್ರೀಗಂಧದ ಎಲ್ಲಾ ತಳಿಗಳ ರಾಣಿ ಎಂದು ಕರೆಯಲಾಗುತ್ತೆ. ಈಸ್ಟ್ ಇಂಡಿಯನ್ ತಳಿಯ ಮರಗಳಿಂದ ದೊರೆಯುವ ಗಂಧದ ಎಣ್ಣೆ ಹೆಚ್ಚು ಉತ್ಕೃಷ್ಟವಾದದ್ದು ಎಂದೇ ಪರಿಗಣಿಸಲಾಗುತ್ತದೆ. ಅದರಲ್ಲೂ ಕರ್ನಾಟಕದಲ್ಲಿ ಬೆಳೆಯುವ ಶ್ರೀಗಂಧ ಉತ್ಕೃಷ್ಟ ಗುಣಮಟ್ಟದ್ದಾಗಿದ್ದು, ಇಲ್ಲಿ ಬೆಳೆಯುವ ಮರಗಳಿಂದ ದೊರೆಯುವ ಎಣ್ಣೆಯ ಸುವಾಸನೆ ಇನ್ನಾವುದೇ ಪ್ರದೇಶದಲ್ಲಿ ಕಂಡುಬರುವುದಿಲ್ಲ. ಈ ತಳಿ ಭಾರತದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಇದನ್ನ ಸುಗಂಧ ದ್ರವ್ಯ ತಯಾರಿಕೆಗೆ, ಕರಕುಶಲ ವಸ್ತುಗಳ ತಯಾರಿಕೆಗೆ ಬಳಸಲಾಗುತ್ತೆ. ಶ್ರೀಗಂಧಕ್ಕಿದೆ ಭಾರೀ ಡಿಮ್ಯಾಂಡ್. ಭಾರತೀಯ ಸಂಸ್ಕೃತಿಯೊಂದಿಗೆ ಶ್ರೀಗಂಧ ಮಿಳಿತಗೊಂಡಿದೆ. ನಮ್ಮಲ್ಲಿ ಶುಭ ಸಂದರ್ಭಗಳಲ್ಲಿ ಶ್ರೀಗಂಧಕ್ಕೆ ವಿಶೇಷ ಸ್ಥಾನ ಇದ್ದೇ ಇರುತ್ತೆ. ಜೊತೆಗೆ ಕರಕುಶಲ ವಸ್ತುಗಳ ತಯಾರಿಕೆಗೆ ಶ್ರೀಗಂಧವೇ ಮೊದಲ ಪ್ರಾಶಸ್ತ್ಯದ ಮರವಾಗಿತ್ತು. ಶ್ರೀಗಂಧವನ್ನ ಔಷಧಿಗಳಲ್ಲಿ, ಸುಗಂಧ ದ್ರವ್ಯಗಳು, ಸೌಂದರ್ಯವರ್ಧಕ ಉತ್ಪನ್ನಗಳಲ್ಲಿ ಬಳಸಲಾಗುತ್ತಿದೆ. ಇನ್ನು ಸಾಬೂನು ಹಾಗೂ ಅಗರಬತ್ತಿ ತಯಾರಿಕೆಯಲ್ಲೂ ಹೆಚ್ಚಾಗಿ ಬಳಸಲಾಗುತ್ತದೆ. ಶ್ರೀಗಂಧದ ಮರದ ಒಳತಿರುಳಿನ ಭಾಗ ಕರಕುಶಲ ವಸ್ತುಗಳ ಕೆತ್ತನೆಗೆ ಬಳಸಲಾಗುತ್ತೆ. ಇನ್ನು ಮರದ ತಿರುಳು ಮತ್ತು ಬೇರಿನಿಂದ ಎಣ್ಣೆಯನ್ನು ತಯಾರಿಸಲಾಗುತ್ತೆ. ದೇಶದಲ್ಲಿ ಶ್ರೀಗಂಧದ ಮರಗಳ ಸಂಖ್ಯೆ ಕಡಿಮೆಯಾದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಶ್ರೀಗಂಧದ ರಫ್ತನ್ನ ಸಂಪೂರ್ಣವಾಗಿ ನಿಷೇಧಿಸಿದೆ. ಈ ಹಿನ್ನೆಲೆಯಲ್ಲಿ ಶ್ರೀಗಂಧದ ಮರಗಳ ಕಳ್ಳ ಸಾಗಾಣಿಕೆಯೂ ಹೆಚ್ಚುವ ಮೂಲಕ ಶ್ರೀಗಂಧದ ಮರಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ. ಇನ್ನು ಭಾರತದಲ್ಲಿ ತಯಾರಾಗುವ ಶ್ರೀಗಂಧದ ಎಣ್ಣೆಗೆ ಅಮೆರಿಕ ಮತ್ತು ಫ್ರಾನ್ಸ್ನಲ್ಲಿ ಭಾರೀ ಡಿಮ್ಯಾಂಡ್ ಇದೆ. ಜೊತೆಗೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲೂ ಡಿಮ್ಯಾಂಡ್ ಹೆಚ್ಚುತ್ತಲೇ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಶ್ರೀಗಂಧಕ್ಕೆ ಭಾರೀ ಬೇಡಿಕೆ ಇದೆ. ಪ್ರಸ್ತುತ ಪ್ರತಿ ವರ್ಷ ಅಂದಾಜು 10,000 ಟನ್ ಶ್ರೀಗಂಧದ ಮರಕ್ಕೆ ಬೇಡಿಕೆ ಇದೆ. ಶ್ರೀಗಂಧದ ಉತ್ಪಾದನೆಗೆ ಹೋಲಿಸಿದ್ರೆ ಬೇಡಿಕೆ 5 ಪಟ್ಟು ಹೆಚ್ಚಿದೆ. ಜೊತೆಗೆ ಶ್ರೀಗಂಧ ಬೆಳೆಯುವ ಇತರೆ ದೇಶಗಳಲ್ಲೂ ಶ್ರೀಗಂಧದ ಮರಗಳ ಸಂಖ್ಯೆ ಕಡಿಮೆಯಾಗ್ತಿದೆ. ಇದೇ ವೇಳೆ ಭಾರತದಲ್ಲಿ ಬೆಳೆಯುವ ಶ್ರೀಗಂಧ ಉತ್ತಮ ಗುಣಮಟ್ಟದ್ದಾಗಿದ್ದು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಮ್ಮ ದೇಶದ ಶ್ರೀಗಂಧದ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚುತ್ತಲೇ ಇದೆ. ಈ ಹಿನ್ನೆಲೆಯಲ್ಲಿ ಶ್ರೀಗಂಧ ಬೆಳೆದವರಿಗೆ ಕೋಟಿಗಟ್ಟಲೆ ಲಾಭ ಸಿಕ್ಕೇ ಸಿಗುತ್ತೆ. ಕರ್ನಾಟಕ ಮಾತ್ರವಲ್ಲ, ಉತ್ತರ ಭಾರತದ ರಾಜ್ಯಗಳಲ್ಲಿ ಫೇಮಸ್ ಆಗ್ತಿದೆ ಶ್ರೀಗಂಧದ ಕೃಷಿ.
ಶ್ರೀಗಂಧದ ಮರಕ್ಕಿರುವ ಭಾರೀ ಡಿಮ್ಯಾಂಡ್ ಹಿನ್ನೆಲೆಯಲ್ಲಿ ಹಲವು ರಾಜ್ಯ ಸರ್ಕಾರಗಳು ಅರಣ್ಯ ಕಾಯ್ದೆಯಲ್ಲಿ ತಿದ್ದುಪಡಿ ಮಾಡಿ ಸಾಮಾನ್ಯ ಜನರು ಶ್ರೀಗಂಧ ಬೆಳೆಯಲು ಅನುವು ಮಾಡಿಕೊಟ್ಟಿದೆ. ಕರ್ನಾಟಕ ಸರ್ಕಾರ, ತಮಿಳುನಾಡು ಸರ್ಕಾರ, ಆಂಧ್ರಪ್ರದೇಶ ಹಾಗೂ ಕೇರಳ ಸರ್ಕಾರಗಳು ಅರಣ್ಯ ಕಾಯ್ದೆಗೆ ತಿದ್ದುಪಡಿ ಮಾಡಿದ್ದು ಶ್ರೀಗಂಧದ ಕೃಷಿಗೆ ಅವಕಾಶ ಕಲ್ಪಿಸಿವೆ. ಶ್ರೀಗಂಧದ ಬೇಡಿಕೆ ಎಷ್ಟಿದೆಯೆಂದ್ರೆ ಗಂಧದ ಮರಗಳು ಉತ್ತಮವಾಗಿ ಬೆಳೆಯುವ ದಕ್ಷಿಣ ಭಾರತದ ರಾಜ್ಯಗಳನ್ನು ಹೊರತುಪಡಿಸಿ ಗುಜರಾತ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಉತ್ತರಾಖಂಡ್ಗಳಲ್ಲೂ ಕೂಡ ಸಾಕಷ್ಟು ರೈತರು ಶ್ರೀಗಂಧ ಬೆಳೆಯುತ್ತಿದ್ದಾರೆ. ದೇಶದಲ್ಲಿ ಪ್ರಸ್ತುತ ಲಭ್ಯವಿರುವ ಶ್ರೀಗಂಧ ದೇಶೀಯ ಬಳಕೆಗೆ ಸಾಕಾಗುತ್ತಿಲ್ಲ. ಹಾಗಾಗಿ ಆಸ್ಟ್ರೇಲಿಯಾ ಮತ್ತು ಆಫ್ರಿಕಾ ರಾಷ್ಟ್ರಗಳಾದ ತಾಂಜೇನಿಯಾ, ಇಥಿಯೋಪಿಯಾದಿಂದ ಶ್ರೀಗಂಧವನ್ನ ಆಮದು ಮಾಡಿಕೊಳ್ಳಲಾಗ್ತಿದೆ. ಶ್ರೀಗಂಧ ಒಂದು ದೀರ್ಘಾವಧಿ ಬೆಳೆಯಾಗಿದ್ದು ಕನಿಷ್ಠ 15 ವರ್ಷದ ಬಳಿಕ ಮರದಲ್ಲಿರುವ ಒಳತಿರುಳು ಮತ್ತು ಗಂಧದ ಎಣ್ಣೆಯ ಲಭ್ಯತೆಯ ಆಧಾರದಲ್ಲಿ ಮರಗಳನ್ನ ಕಟಾವು ಮಾಡಬಹುದು. ಹಾಗಾಗಿ ದೀರ್ಘಾವಧಿಯವರೆಗೆ ಇದರಿಂದ ಯಾವುದೇ ಆದಾಯ ದೊರೆಯುವುದಿಲ್ಲ. ಆದರೆ ಮರಗಳು ಕಟಾವು ಹಂತಕ್ಕೆ ಬಂದ ಬಳಿಕ ಕೋಟಿಗಳ ಲೆಕ್ಕದಲ್ಲಿ ಲಾಭ ಬರುತ್ತದೆ. ಹಾಗಾಗಿ ಹೆಚ್ಚಿನ ರೈತರು ಶ್ರೀಗಂಧ ಬೆಳೆಯಲು ಆಸಕ್ತಿ ತೋರುತ್ತಿದ್ದಾರೆ. ತುಮಕೂರಿನ ಮಧುಗಿರಿ ತಾಲೂಕಿನ ಬಿಜುವಾರ ಗ್ರಾಮದ ಶ್ರೀನಿವಾಸ್ ಎಂಬುವವರು 8 ಎಕರೆಯಲ್ಲಿ ಶ್ರೀಗಂಧ ಬೆಳೆದಿದ್ದು ಇನ್ನು ಕೆಲವೇ ವರ್ಷಗಳಲ್ಲಿ ಕೋಟಿಗಟ್ಟಲೆ ಲಾಭದ ನಿರೀಕ್ಷೆಯಲ್ಲಿದ್ದಾರೆ. ಈಗಿನ ಯುವಕರು ಏನಂತಂದರೆ ಬೇಗ ಬೆಳೆ ಬೆಳಿಬೇಕು, ಬೇಗ ಆದಾಯ ನೋಡಬೇಕು. ದೀರ್ಘಾವಧಿ ಬೆಳೆಗಳನ್ನ ಬೆಳೆಗೆ ತುಂಬ ಇಷ್ಟಪಡೋದಿಲ್ಲ. ಯಾಕೆಂದರೆ ಬೇಗ ಅವರಿಗೆ ಲಾಭ ಕೈಗೆ ಬರೋದಿಲ್ಲ. ಅದರಿಂದ ಏನಂದರೆ ನಾನು ಹೇಳೋದು ಯುವ ಜನತೆಗೆ, ಇದು ಒಂದು ದೀರ್ಘಾವಧಿ ಬೆಳೆ ಆದರೂ ಕೂಡ ಒಂದೇ ಸರಿ ನಮಗೆ ಹೆಚ್ಚಿನ ಲಾಭ ಕೊಡುತ್ತೆ, ಹೆಚ್ಚಿನ ಅಮೌಂಟ್ ನಮಗೆ ಬರುತ್ತೆ. ಅದರಿಂದ ಜೊತೆಗೆ ಪರಿಸರ ನಾವು ಉಳಿಸ್ದಂಗೆ ಆಗುತ್ತೆ. ಹಾಗಾಗಿ ಈಗಿನ ರೈತರು ಸ್ವಲ್ಪ ಹೆಚ್ಚಿಗೆ ಇದು ಶ್ರೀಗಂಧ ಕಡೆ ಗಮನ ಕೊಡಬೇಕು, ಬೆಳಿಬೇಕು ಅಂತ ನನ್ನ ಒಂದು ಆಶಯ. ಶ್ರೀಗಂಧದ ಬೇಸಾಯಕ್ಕೆ ಅರಣ್ಯ ಇಲಾಖೆ ಸಾಕಷ್ಟು ಪ್ರೋತ್ಸಾಹ ನೀಡುತ್ತಿದೆ. ಇನ್ನು ಬೆಂಗಳೂರಿನಲ್ಲಿರುವ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅರಣ್ಯ ಇಲಾಖೆಯಲ್ಲಿ ಶ್ರೀಗಂಧದ ಬೇಸಾಯದ ಕುರಿತು ತರಬೇತಿ ನೀಡಲಾಗುತ್ತದೆ. ಕರ್ನಾಟಕದಲ್ಲಿ ಶ್ರೀಗಂಧವನ್ನ ಚಿಕ್ಕಮಗಳೂರು, ಹಾಸನ, ಮೈಸೂರು, ಚಾಮರಾಜನಗರ, ಶಿವಮೊಗ್ಗ, ಬೆಳಗಾವಿ, ಉತ್ತರ ಕನ್ನಡ, ಧಾರವಾಡ, ಕೋಲಾರ, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತಿದೆ. ಶ್ರೀಗಂಧವನ್ನ ಬೆಳೆಯಲು ಮರಳು ಮಿಶ್ರಿತ ಕೆಂಪು ಮಣ್ಣು ಉತ್ತಮವಾದದ್ದು. ಮರಳು ಮಿಶ್ರಿತವಿಲ್ಲದ ಕಪ್ಪು ಮಣ್ಣು ಮತ್ತು ಆಮ್ಲತೆ ಕಡಿಮೆ ಇರುವ ಮಣ್ಣಿನಲ್ಲಿ ಶ್ರೀಗಂಧ ಸರಿಯಾಗಿ ಬೆಳೆಯೋದಿಲ್ಲ. ಇನ್ನು ನೀರು ನಿಲ್ಲುವ ಪ್ರದೇಶದಲ್ಲಿ ಶ್ರೀಗಂಧ ಬೆಳೆಯೋದಿಲ್ಲ. ಶ್ರೀಗಂಧ ಒಂದು ಪರಾವಲಂಬಿ ಗಿಡ. ಇದು ಒಂಟಿಯಾಗಿ ಬೆಳೆಯುವುದಿಲ್ಲ. ಇದು ತನ್ನ ಪಕ್ಕದಲ್ಲಿರುವ ಗಿಡಗಳಿಂದ ಪೋಷಕಾಂಶಗಳನ್ನ ಪಡೆದು ಬೆಳೆಯುತ್ತದೆ. ಹಾಗಾಗಿ ಶ್ರೀಗಂಧ ನಾಟಿ ಮಾಡುವಾಗ ಅದರ ಜೊತೆಯಲ್ಲೇ ಆಸರೆ ಗಿಡವೊಂದನ್ನ ನೆಡಬೇಕು. ಆಸರೆ ಗಿಡವಾಗಿ ತೊಗರಿ, ಹೊಂಗೆ, ನೆಲ್ಲಿ, ಕರಿಬೇವನ್ನ ನೆಡಬಹುದು. ಜೊತೆಗೆ ಶ್ರೀಗಂಧದ ಜೊತೆಯಲ್ಲೇ ಹೆಬ್ಬೇವು, ಸಿಲ್ವರ್ ಓಕ್, ಮಹಾಗನಿ, ಗಾಳಿಮರ, ನೆಲ್ಲಿ, ನುಗ್ಗೆ, ಅಡಕೆ ಸೇರಿದಂತೆ ಹಲವು ಬೆಳೆಗಳನ್ನು ಬೆಳೆಯಬಹುದು. ಶ್ರೀಗಂಧದ ಸಸಿಗಳು ಚಿಕ್ಕದಿದ್ದಾಗ ಅಲ್ಪಾವಧಿ ಬೆಳೆಗಳನ್ನು ಬೆಳೆದುಕೊಳ್ಳಬಹುದು. ಅರಣ್ಯ ಇಲಾಖೆಯಿಂದ ರಿಯಾಯಿತಿ ದರದಲ್ಲಿ ಸಸಿಗಳ ಮಾರಾಟ. ಶ್ರೀಗಂಧ ಬೆಳೆಗಾರರಿಗೆ ಅರಣ್ಯ ಇಲಾಖೆ ರಿಯಾಯಿತಿ ದರದಲ್ಲಿ ಗಿಡಗಳನ್ನ ಪೂರೈಸುತ್ತದೆ. 1.5 ಅಡಿಯಿಂದ 3 ಅಡಿ ಎತ್ತರದ ಗಿಡಗಳನ್ನ ತಂದು ನಾಟಿ ಮಾಡುವುದು ಉತ್ತಮ. ಶ್ರೀಗಂಧ ಸಸಿ ಬೆಳೆಸುವ ಭೂಮಿಯನ್ನ ಸಿದ್ಧಪಡಿಸಿಕೊಂಡು ಸಾಲಿನಿಂದ ಸಾಲಿಗೆ 10 ಅಡಿ,
ಗಿಡದಿಂದ ಗಿಡಕ್ಕೆ 10 ಅಡಿಯಂತೆ ಗಿಡ ನೆಡಲು ಗುಂಡಿಗಳನ್ನ ಸಿದ್ಧಪಡಿಸಿಕೊಳ್ಬೇಕು. ಬಳಿಕ ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ ಹಾಕಿ ಶ್ರೀಗಂಧದ ಸಸಿ ಮತ್ತು ಆಸರೆ ಗಿಡವನ್ನ ನೆಡಬೇಕು. 1 ಎಕರೆಗೆ 420 ಗಿಡ ನಾಟಿ ಮಾಡಬಹುದು. ಇದು ಮುಖ್ಯವಾಗಿ ಸಹ ನಾವು ಆಯ್ಕೆ ಮಾಡ್ತಕ್ಕಂಥ ವಿಸ್ತೀರ್ಣ. ಈಗ ಸಪೋಸ್ 1 ಎಕರೆನಲ್ಲಿ ನಾವು ಶ್ರೀಗಂಧ ಬೆಳಿಬೇಕು ಅಂದರೆ 10x10 ವಿಸ್ತೀರ್ಣ ನಾವು ಮೆಜರ್ಮೆಂಟ್ ತೊಗೊಂಡ್ರೆ 420 ಗಿಡ ಬೀಳುತ್ತೆ 1 ಎಕರೆಗೆ. ಇದಕ್ಕೆ ಸುಮಾರು ಅಂತಂತಂದರೆ ಒಂದು ಗಿಡಕ್ಕೆ ಒಂದು 100 ರಿಂದ 150 ರೂಪಾಯಿ ಬರೀ ನಾವು ಇನಿಷಿಯಲ್ ಸ್ಟೇಜ್ ನಾವು ಲೇಯಿಂಗ್ ಮಾಡೋದಕ್ಕೆ ಮಾತ್ರ ಬರುತ್ತೆ. ಇದು ಮುಖ್ಯವಾಗಿ ಇದು ಡ್ರಿಪ್ ಇರಿಗೇಷನ್ನು ಇತರೆ ಅಂತಂತಂದರೆ 1 ಎಕರೆಗೆ 10 ರಿಂದ 15 ಸಾವಿರ ರೂಪಾಯಿ ನಾವು ಪ್ಲಾಂಟೇಷನ್ನು ಮತ್ತು ಇದಕ್ಕೆ ಬರುತ್ತೆ ಸರ್. ಇದು ಶ್ರೀಗಂಧ ಒಣಭೂಮಿಯಲ್ಲಿ ಚೆನ್ನಾಗಿ ಬರುತ್ತದೆ. ಗಿಡ ನೆಡುವಾಗ ಕಾರ್ಮಿಕರ ಅವಶ್ಯಕತೆ ಇರುತ್ತೆ. ಉಳಿದಂತೆ ಸುಲಭವಾಗಿ ಈ ಬೆಳೆಯನ್ನ ನಿರ್ವಹಣೆ ಮಾಡಿಕೊಳ್ಳಬಹುದು. ಆರಂಭದಲ್ಲಿ ಶ್ರೀಗಂಧ ಸಸಿಗಳಿಗೆ ಡ್ರಿಪ್ ಮೂಲಕ ನೀರುಣಿಸಬೇಕು. ಸುಮಾರು 5 ರಿಂದ 6 ವರ್ಷಗಳ ಬಳಿಕ ಗಿಡಗಳಿಗೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರುವುದಿಲ್ಲ. ಕಾಡು ಜಾತಿಯ ಗಿಡವಾಗಿರೋದ್ರಿಂದ ಗೊಬ್ಬರದ ಅವಶ್ಯಕತೆಯೂ ಅಷ್ಟಾಗಿರೋದಿಲ್ಲ. ಗಿಡ ಸ್ಟ್ರೆಸ್ನಲ್ಲಿ ಬೆಳೆದಷ್ಟು ಅದರಲ್ಲಿ ಗಂಧದ ಪ್ರಮಾಣ ಹೆಚ್ಚುತ್ತದೆ ಎಂಬುದು ಶ್ರೀನಿವಾಸ್ ಅವರ ಅಭಿಪ್ರಾಯ. ಶ್ರೀಗಂಧ ಬೇಸಾಯದಲ್ಲಿ ರಿಸ್ಕ್ ಜಾಸ್ತಿ, ಕಳ್ಳರ ಕಾಟ ಹೆಚ್ಚು. ಶ್ರೀಗಂಧವನ್ನ ಸುಲಭವಾಗಿ ಬೆಳೆಯಬಹುದು, ಆದರೆ ಅದನ್ನ ಕಳ್ಳರಿಂದ ರಕ್ಷಿಸೋದೇ ಸವಾಲಿನ ಕೆಲಸವಾಗಿರುತ್ತೆ. ಹಾಗಾಗಿ ಶ್ರೀಗಂಧ ಬೆಳೆಯುವವರು ಆರಂಭದಲ್ಲೇ ತೋಟದ ಸುತ್ತಲೂ ಕಾಂಪೌಂಡ್ ಅಥವಾ ಬೇಲಿಯ ವ್ಯವಸ್ಥೆ ಮಾಡಿಕೊಳ್ಬೇಕು. ಇನ್ನು ಕೆಲವು ರೈತರು ತೋಟದಲ್ಲಿ ನಾಯಿಗಳನ್ನ ಸಾಕಿರುತ್ತಾರೆ. ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಿರುತ್ತಾರೆ. ಜೊತೆಗೆ ಕಾವಲುಗಾರರನ್ನು ನೇಮಿಸಿಕೊಳ್ತಾರೆ. ಶ್ರೀನಿವಾಸ್ ಅವರು 8 ಎಕರೆಯಲ್ಲಿ ಶ್ರೀಗಂಧ ಬೆಳೆದಿದ್ದು ತೋಟದಲ್ಲೇ ಮನೆ ಮಾಡಿಕೊಂಡಿದ್ದು, ಇವರು ಮನೆಯ ಮೇಲೆ ವಾಚ್ ಟವರ್ ನಿರ್ಮಿಸಿದ್ದಾರೆ. ಅಲ್ಲಿಂದ ಇಡೀ ತೋಟದ ಮೇಲೆ ನಿಗಾ ವಹಿಸುವಂತೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಶ್ರೀಗಂಧದ ಮರಗಳಿಗೆ ಮೊದಲ 6 ರಿಂದ 7 ವರ್ಷ ಕಳ್ಳರ ಕಾಟ ಇರೋದಿಲ್ಲ. 7 ವರ್ಷದ ಬಳಿಕ ಮರ ಸ್ವಲ್ಪ ಬಲಿತು ಅದರಲ್ಲಿ ಗಂಧ ಶೇಖರವಾಗಿರುತ್ತೆ. ಈ ಹಂತದಲ್ಲಿ ಶ್ರೀಗಂಧಕ್ಕೆ ಕಳ್ಳರ ಕಾಟ ಹೆಚ್ಚಾಗುತ್ತೆ. ಶ್ರೀಗಂಧ ಕಳ್ಳತನ ಜಾಮೀನು ರಹಿತ ಅಪರಾಧವಾಗಿದ್ದು ಕನಿಷ್ಠ 7 ವರ್ಷ ಜೈಲು ಶಿಕ್ಷೆ ಮತ್ತು ಕನಿಷ್ಠ 75,000 ದಂಡ ವಿಧಿಸಬಹುದಾಗಿದೆ. ಆದರೂ ಕಳ್ಳರು ತಮ್ಮ ಕೈಚಳಕ ತೋರಿಸುತ್ತಲೇ ಇರುತ್ತಾರೆ. ಈ ಹಿನ್ನೆಲೆಯಲ್ಲಿ ಶ್ರೀನಿವಾಸ್ ಅವರು ತಮ್ಮ ತೋಟದಲ್ಲಿ 7 ರಿಂದ 8 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನ ಗಿಡಗಳ ಕಾಂಡದ ಸುತ್ತಲೂ ಶೀಟ್ ಅಳವಡಿಸಿದ್ದು ಕಳ್ಳರು ಸುಲಭವಾಗಿ ಮರವನ್ನ ಕತ್ತರಿಸಿ ತೆಗೆದುಕೊಂಡು ಹೋಗದಂತೆ ತಡೆದಿದ್ದಾರೆ. ಇದರಲ್ಲಿ ನಾನು ಈಗ ಒಂದು ತುಂಬ ಬೆಳವಣಿಗೆ ಆಗಿರ್ತಕ್ಕಂಥ ಗಿಡಗಳಿಗೆ ಈ ಥರ ಶೀಟೆಲ್ಲ ನಾನು ಹಾಕ್ಸಿದ್ದೀನಿ ಈಗೆಲ್ಲನೂ. ಅದು ಶೀಟ್ ಬಂದು ಒಂದು ಗಿಡಕ್ಕೆ 4 ರಿಂದ 5 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಈಗ ಟೋಟಲ್ ಒಂದು 500 ಗಿಡಕ್ಕೆ ನಾನು ಅದನ್ನು ಈ ಶೀಟಿನ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಅದು ನೇರವಾಗಿ ಬಂದು ಅದನ್ನು ಮುಟ್ಟೋಕ್ಕಾಗೋದಿಲ್ಲ. ಫಸ್ಟು ಅದನ್ನು ಶೀಟ್ ಕೊಯ್ಬೇಕು, ಆವಾಗ ನಮಗೆ ಸೌಂಡ್ ಬರುತ್ತೆ, ಆವಾಗ ನಾವು ಅಲರ್ಟ್ ಆಗ್ತೀವಿ. ಅದರಿಂದ ನೇರವಾಗಿ ಡೈರೆಕ್ಟಾಗಿ ಬಂದು ಮುಟ್ಟಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಕೊಯ್ದರೆ ಬೇಗ ಹೊರಟೋಗುತ್ತೆ ಗಿಡ. ಅದು ಎಷ್ಟೇ ಮುನ್ನೆಚ್ಚರಿಕೆ ತೆಗೆದುಕೊಂಡ್ರೂ ಸಹ ಕಳ್ಳರು ಶ್ರೀಗಂಧ ಕಳ್ಳತನ ಮಾಡಲು ಒಂದಿಲ್ಲೊಂದು ದಾರಿ ಹುಡುಕುತ್ತಲೇ ಇರ್ತಾರೆ. ಶ್ರೀನಿವಾಸ್ ಅವರ ತೋಟದಲ್ಲೂ ಕಳ್ಳತನದ ಪ್ರಯತ್ನ ಆಗಿದ್ದು ಕಳ್ಳರು ಕೆಲವು ಮರಗಳನ್ನ ಕತ್ತರಿಸಿಕೊಂಡು ಹೋಗಿದ್ದಾರೆ. ಆಗಲಿ 2-3 ಸಲ ಅಟೆಂಪ್ಟು ಅಂದರೆ ಕಳ್ಳತನ ಮಾಡೋಕ್ಕೆ ಪ್ರಯತ್ನ ಪಟ್ಟು 2-3 ಗಿಡನ ತೊಗೊಂಡೋಗಿದ್ದಾರೆ. ಬಟ್ ಅದರವರೇನೋ ಅದರಲ್ಲಿಂಥ ಲಾಭ ಏನೋ ನಿರೀಕ್ಷೆ ಆಗಿಲ್ಲ. ಯಾಕೆಂದರೆ ಇದು ಇನ್ನೂ 10 ರಿಂದ 15 ವರ್ಷ ಬೆಳೀಬೇಕು ಗಿಡನ. ಹಾಗಾಗಿ ಕಳ್ಳತನ ಪ್ರಯತ್ನ ಆಗಿದೆ. ನಾನು ಪೊಲೀಸ್ ಇಲಾಖೆಯಲ್ಲೇ ಅದನ್ನು FIR ಮಾಡಿಸಿದ್ದೀನಿ. ಶ್ರೀಗಂಧದ ಬೇಸಾಯದಲ್ಲಿ ಶ್ರೀಗಂಧ ಬೆಳೆಯುವುದಕ್ಕಿಂತ ಶ್ರೀಗಂಧದ ಮರಗಳನ್ನ ರಕ್ಷಿಸಲು ಹೆಚ್ಚಿನ ಖರ್ಚು ತಗಲುತ್ತದೆ. 15 ರಿಂದ 20 ವರ್ಷದ ಬಳಿಕ ಕೋಟಿಗಟ್ಟಲೆ ಲಾಭ ಪಡೆಯಬೇಕೆಂದಿದ್ರೆ ಮರಗಳನ್ನ ಜಾಗೃತಿಯಿಂದ ಕಾಪಾಡಿಕೊಳ್ಬೇಕು.
ಮರಗಳು 7 ರಿಂದ 8 ವರ್ಷ ಬೆಳೆದ ನಂತರ ಅವುಗಳ ಮೇಲೆ ಕಳ್ಳರ ಕಣ್ಣು ಬೀಳುತ್ತೆ. ಹಾಗಾಗಿ ಹೊಂಚು ಹಾಕಿ ಮರಗಳನ್ನ ಕಳ್ಳತನ ಮಾಡುವ ಗ್ಯಾಂಗ್ಗಳು ಸಾಕಷ್ಟಿವೆ. ಈ ಕಾರಣಕ್ಕೆ ರೈತರು ಶ್ರೀಗಂಧ ಮರ ಬೆಳೆಯೋ ಜೊತೆಗೆ ಮರಗಳನ್ನ ರಕ್ಷಣೆ ಮಾಡೋದಕ್ಕೂ ಹೆಚ್ಚಿನ ಆದ್ಯತೆ ಕೊಡಬೇಕಾಗತ್ತೆ. ಶ್ರೀನಿವಾಸ್ ಅವರು ರಕ್ಷಣೆಗಾಗಿ ಮತ್ತು ಕಳ್ಳರ ವಿರುದ್ಧ ಹೋರಾಡಲು ಡಿಸಿಯಿಂದ ಪರ್ಮಿಷನ್ ಪಡೆದು ರಿವಾಲ್ವರ್ ಅನ್ನು ಸಹ ಪಡೆದುಕೊಂಡಿದ್ದಾರೆ. ಇಲ್ಲಿ ತುಂಬ ರಿಸ್ಕ್ ಇರುತ್ತೆ. ಈಗ ನಾವು ಕಳ್ಳರೇನಾದರೂ ನಾವು ಈ ಕಡೆ ಬಂದರು ಅಂತಂದಾಗ ನಾವು ಅವ್ರನ್ನ ಎದುರಿಸ್ಬೇಕಾದ್ರೆ ನಾವು ಅದಕ್ಕೋಸ್ಕರ ರಿವಾಲ್ವರ್ ಇಟ್ಕೊಂಡಿದ್ದೀವಿ. ಜೊತೆಗೆ ನಮಗೆ ಇಲ್ಲಿ ವಾಚ್ ಮಾಡೋದಕ್ಕೋಸ್ಕರ 4 ರಿಂದ 5 ಆಳುಗಳು ಜನ ಬರ್ತಾ ಇರ್ತಾರೆ. ನೈಟ್ ಎಲ್ಲ ಸೇರ್ಕೊಂಡು ಒಟ್ಟಿಗೆ ನಾವೆಲ್ಲ ಅವ್ರನ್ನ ಫೈಟ್ ಮಾಡ್ತೀವಿ. ಇನ್ನು ಅರಣ್ಯ ಇಲಾಖೆ ಶ್ರೀಗಂಧ ಬೆಳೆಯಲು ರೈತರಿಗೆ ಪ್ರೋತ್ಸಾಹ ನೀಡುತ್ತಿದೆ. ರಿಯಾಯಿತಿ ದರದಲ್ಲಿ ಶ್ರೀಗಂಧ ಸಸಿಗಳನ್ನ ಒದಗಿಸುತ್ತಿದೆ. ಇದನ್ನ ಹೊರತುಪಡಿಸಿದ್ರೆ ಹೆಚ್ಚಿನ ಸೌಲಭ್ಯಗಳು ಈಗ ಲಭ್ಯವಿಲ್ಲ. ಜೊತೆಗೆ ಯಾವ ಕಂಪನಿಗಳು ವಿಮೆಯನ್ನ ಒದಗಿಸುತ್ತಿಲ್ಲ. ಇಲ್ಲ, ಇದಕ್ಕೆ ವಿಮೆ ಯಾವ ಕಂಪ್ನಿನೂ ಇಲ್ಲ, ಸಬ್ಸಿಡಿ ಏನಿಲ್ಲ. ಈಗ ಅರಣ್ಯ ಇಲಾಖೆಯವರು 3 ವರ್ಷಕ್ಕೆ 100 ರೂಪಾಯಿ ಏನೋ ಕೊಡ್ತಾ ಇದ್ದಾರೆ. 1 ವರ್ಷಕ್ಕೆ 30, 1 ವರ್ಷಕ್ಕೆ 30, 1 ವರ್ಷಕ್ಕೆ 60. ಅದು ಇದು ಬೆಳೆ ನಿರ್ವಹಣೆಗಾಗಿ ಕೊಡ್ತಾ ಇದ್ದಾರೆ ಅದನ್ನು. ಇನ್ನು ಶ್ರೀಗಂಧ ಮರಗಳನ್ನ ಬೆಳೆದು ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಆಗುವುದಿಲ್ಲ. ಪ್ರಾರಂಭದಲ್ಲಿ ಶ್ರೀಗಂಧದ ಮರಗಳನ್ನ ಅರಣ್ಯ ಇಲಾಖೆಗೆ ಮಾರಾಟ ಮಾಡಬೇಕಿತ್ತು. ರಾಜ್ಯ ಸರ್ಕಾರ ಈಗ ನಿಯಮಗಳನ್ನ ಬದಲಿಸಿದ್ದು ಸದ್ಯ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಮತ್ತು ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮಕ್ಕೆ ಮಾರಾಟ ಮಾಡಬಹುದಾಗಿದೆ. ಇವುಗಳಲ್ಲಿ ಯಾರು ಹೆಚ್ಚಿನ ಬೆಲೆ ನೀಡುತ್ತಾರೋ ಅವರಿಗೆ ಮಾರಾಟ ಮಾಡಬಹುದು. ಆದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಒಪ್ಪಂದ ಕೃಷಿ ಮಾಡಿದ್ರೆ ಉತ್ತಮ ಅನ್ನೋದು ಶ್ರೀನಿವಾಸ್ ಅವರ ಅಭಿಪ್ರಾಯ. ಇದು ನಾನು ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಯಿಂದ ಬೈಬ್ಯಾಕ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ. 15 ವರ್ಷ ಮೇಲ್ಪಟ್ಟ ಬರ್ತಕ್ಕಂಥ ಗಿಡಗಳಲ್ಲಿ ಗಂಧ ಬಂದಿರತಕ್ಕಂಥ ಗಿಡಗಳ ಅವರು ಚೆಕ್ ಮಾಡಿಬಿಟ್ಟು ಇದನ್ನು ಹಾರ್ವೆಸ್ಟ್ ಮಾಡ್ಬೋದು ಅಂತ ನಮಗೆ ತಿಳಿಸ್ತಾರೆ. ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತೊಗೊಂಡು ನಾವು ಹಾರ್ವೆಸ್ಟ್ ಮಾಡಿಬಿಟ್ಟು ನಾವು ಸೋಪ್ಸ್ ಫ್ಯಾಕ್ಟ್ರಿಗೆ ನಾವು ಮಾರಾಟ ಮಾಡ್ತೀವಿ. ಭಾರತದಲ್ಲಿ ವರ್ಷಕ್ಕೆ 400 ಟನ್ ಶ್ರೀಗಂಧ ಸಿಗುತ್ತಿದೆ. ಭಾರತದಲ್ಲಿ ಪ್ರಸ್ತುತ ವಾರ್ಷಿಕ ಸುಮಾರು 400 ಟನ್ ಶ್ರೀಗಂಧ ಉತ್ಪಾದನೆಯಾಗುತ್ತಿದೆ. ಆದರೆ ಜಗತ್ತಿನಾದ್ಯಂತ ವಾರ್ಷಿಕ ಸುಮಾರು 10,000 ಟನ್ಗೂ ಹೆಚ್ಚಿನ ಬೇಡಿಕೆ ಇದೆ. ಮಾರುಕಟ್ಟೆಯಂತೂ ದೊಡ್ಡದಿದೆ. ಆದರೆ ಉತ್ಪಾದನೆ ಅಷ್ಟು ಪ್ರಮಾಣದಲ್ಲಿ ಆಗುತ್ತಿಲ್ಲ. ಬೇಡಿಕೆ ಹೆಚ್ಚುತ್ತಲೇ ಇರೋದ್ರಿಂದ ಬೆಲೆ ಸಹ ಹೆಚ್ಚುತ್ತಲೇ ಇದೆ. 1980ರಲ್ಲಿ ಪ್ರತಿ ಟನ್ಗೆ 20,000 ಬೆಲೆ ಇತ್ತು. 1990ರಲ್ಲಿ 2 ಲಕ್ಷ ರೂಪಾಯಿ ಬೆಲೆ ಇತ್ತು. ಹಾಗೆ 2004ರಲ್ಲಿ 40 ಲಕ್ಷ ರೂಪಾಯಿ ಬೆಲೆ ಇತ್ತು. ಇನ್ನು 2014ರಲ್ಲಿ 75 ಲಕ್ಷ ರೂಪಾಯಿ ಇತ್ತು. ರಾಜ್ಯ ಸರ್ಕಾರ ಕಾಲಕಾಲಕ್ಕೆ ಶ್ರೀಗಂಧದ ಬೆಲೆಯನ್ನ ಪರಿಷ್ಕರಿಸುತ್ತೆ. ಮುಖ್ಯವಾಗಿ ಶ್ರೀಗಂಧದ ಮರದಲ್ಲಿರುವ ಶ್ರೀಗಂಧದ ಗುಣಮಟ್ಟವನ್ನ ಆಧರಿಸಿ ಬೆಲೆ ನಿಗದಿ ಮಾಡಲಾಗುತ್ತೆ. ಪ್ರಸ್ತುತ ಉತ್ತಮ ಗುಣಮಟ್ಟದ ಹಾರ್ಟ್ ವುಡ್ಗೆ ಕೆಜಿಗೆ 7,500 ರೂಪಾಯಿ ಇದೆ. ಶ್ರೀಗಂಧದ ಎಣ್ಣೆಗೆ ಕೆಜಿಗೆ 1,50,000 ರೂಪಾಯಿ ಬೆಲೆ ಇದೆ. ದೇಶೀಯ ಮಾರುಕಟ್ಟೆಯಲ್ಲಿ 1 ಕೆಜಿ ಶ್ರೀಗಂಧಕ್ಕೆ 16,500 ರೂಪಾಯಿವರೆಗೂ ಬೆಲೆ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದೇಶೀಯ ಮಾರುಕಟ್ಟೆಗಿಂತ 15 ರಿಂದ 20% ಹೆಚ್ಚಿನ ಬೆಲೆ ಇದೆ. ಶ್ರೀಗಂಧದ ಬೆಳೆಯಲ್ಲಿ ಮರಗಳು ನಾಶವಾಗುವ ಪ್ರಮಾಣ, ಕಳ್ಳರ ಕಾಟ, ಬೇರೆ ಕಾರಣಗಳಿಂದ ಎಕರೆಗೆ ಸುಮಾರು 20 ಮರಗಳು ನಾಶವಾಗಬಹುದು. 420 ಸಸಿಗಳನ್ನ ನೆಟ್ಟರೆ 400 ಮರಗಳಂತೂ ಕಟಾವಿಗೆ ಬರುತ್ತದೆ. ಒಂದು ಮರದಲ್ಲಿ 20 ರಿಂದ 25 ಕೆಜಿ ಹಾರ್ಟ್ ವುಡ್ ಸಿಕ್ಕರೆ ಒಂದು ಗಿಡದಿಂದಲೇ ನಮಗೆ 2 ರಿಂದ 2.5 ಲಕ್ಷ ಆದಾಯ ಬರುತ್ತೆ. ಹಾಗಾಗಿ ಕಟಾವು ಮಾಡಿದ ಬಳಿಕ ಖರ್ಚು ಕಳೆದು ಅತಿ ಹೆಚ್ಚಿನ ಲಾಭ ಸಿಗುತ್ತೆ. ಒಂದೇ ಬಾರಿಗೆ ದೊಡ್ಡ ಪ್ರಮಾಣದ ಆದಾಯ ರೈತರಿಗೆ ಸಿಗುತ್ತದೆ. ಸರ್, ನಾನೀಗ ಇದರಲ್ಲಿ ಟೋಟಲು ಈಗ ಒಂದು 20-25 ಲಕ್ಷ ರೂಪಾಯಿ ನಾನೀಗ ಇದರಲ್ಲಿ ಖರ್ಚು ಮಾಡಿದ್ದೀನಿ. ನನ್ನ ನಿರೀಕ್ಷೆ ಇನ್ನು 10 ವರ್ಷ ಆದಮೇಲೆ 10 ರಿಂದ 12 ಕೋಟಿ ರೂಪಾಯಿ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಲೆಕ್ಕ ಹಾಕೊಳ್ಳಿ, ಅಲ್ಲಿಗೆ ಒಂದು 10 ಲಕ್ಷಕ್ಕಿಂತ ಒಂದು 100 ರೂಪಾಯಿ ಜಾಸ್ತಿ ಆಯ್ತು. ಅಲ್ಲಿಗೆ ಬೆಳೆದ ಒಂದು ಗಿಡಕ್ಕೆ ಸುಮಾರು 15 ವರ್ಷದ ಗಿಡ ನಾವು ಹಾರ್ವೆಸ್ಟ್ ಮಾಡಿದಾಗ ನಮಗೆ 2 ರಿಂದ 2.5 ಲಕ್ಷ ರೂಪಾಯಿ ನಮ್ಗೆ ಆದಾಯ ಬರುತ್ತೆ ಒಂದು ಗಿಡಕ್ಕೆ. ಅದರಲ್ಲಿ ಮಿನಿಮಮ್ ಕಡಿಮೆ ಅಂತಂದರೆ 20 ರಿಂದ 25 ಕೆಜಿ ಹಾರ್ಟ್ ವುಡ್ ಬರಬೇಕು. ರೈತರು ಹಲವಾರು ದೀರ್ಘಾವಧಿಯ ವಾಣಿಜ್ಯ ಬೆಳೆಗಳನ್ನ ಬೆಳೀತಾರೆ. ಆದ್ರೆ ಬಹುತೇಕ ವಾಣಿಜ್ಯ ಬೆಳೆಗಳಲ್ಲಿ ಲಕ್ಷಗಳಲ್ಲಿ ಆದಾಯ ಪಡೆಯಬಹುದು. ಆದ್ರೆ ರೈತರು ಬೀಳು ಬಿಟ್ಟ ಬೇರೆ ಬೆಳೆಗಳನ್ನ ಬೆಳೆಯದ ಭೂಮಿಯಲ್ಲೂ ಶ್ರೀಗಂಧ ಬೆಳೆದು ಕೋಟಿಗಟ್ಟಲೆ ಆದಾಯ ಮತ್ತು ಲಾಭ ಪಡೆಯಬಹುದು.
ಶ್ರೀಗಂಧ ಮರಗಳು ಕಟಾವಿಗೆ ಬರಲು 15ರಿಂದ 20 ವರ್ಷ ಬೇಕಾಗುತ್ತೆ. ಆದರೆ 15ರಿಂದ 20 ವರ್ಷ ಕಾದ್ರೂ ಈ ಬೆಳೆ ಕೋಟಿಗಟ್ಟಲೆ ಲಾಭ ತಂದುಕೊಡುವ ಮೂಲಕ ರೈತರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಶ್ರೀಗಂಧ ಬೇಸಾಯ ಇತ್ತೀಚೆಗೆ ಹೆಚ್ಚು ಜನಪ್ರಿಯವಾಗ್ತಾ ಇದ್ದು ದೀರ್ಘಾವಧಿಯಲ್ಲಿ ಹೆಚ್ಚಿನ ಲಾಭ ಪಡಿಬೇಕೆಂದಿರುವ ರೈತರು ಶ್ರೀಗಂಧ ಬೇಸಾಯ ಮಾಡಬಹುದಾಗಿದೆ. ಇದಾಗಿತ್ತು ಇವತ್ತಿನ ಕೃಷಿ ಖಜಾನೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com. ವಿಸ್ತಾರ ನ್ಯೂಸ್, ನಿಖರ ಜನಪರ.